ವಿರೋಧವಿಲ್ಲದ ವಿಜಯೇಂದ್ರ. ಯಾಕೆ ಈ ಮಾತನ್ನು ಹೇಳ್ತಿರೋದು ಅಂದರೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು 2023ರ ವಿಧಾನಸಭಾ ಚುನಾವಣೆಗೂ ಮುಂಚೆ ಒಂದು ಮಹತ್ವದ ಸಭೆ ನಡೆಸ್ತಾರೆ. ಆ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಬಹುಪಾಲು ಮಾಧ್ಯಮಗಳಲ್ಲೂ ಕೂಡ ಆ ವಿಚಾರ ಚರ್ಚೆ ಆಯಿತು. ಉತ್ತರ ಭಾರತದ ರಾಜ್ಯಗಳಲ್ಲಿನ ರಾಜಕಾರಣ ಬೇರೆ, ದಕ್ಷಿಣ ಭಾರತದಲ್ಲಿನ ರಾಜಕಾರಣ ಬೇರೆ, ಅದು ಬಿಜೆಪಿಗೆ. ಎಲ್ಲ ಕಡೆ ಹಿಂದುತ್ವ ವರ್ಕೌಟ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಕರ್ನಾಟಕದಲ್ಲೂ ಕೂಡ ಅಷ್ಟೇ. ನೀವು ಕರಾವಳಿಯನ್ನು ಗೆಲ್ತೀರಪ್ಪ, ಹೌದು, ನೋ ಡೌಟ್. ಆದರೆ ಬರೀ ಕರಾವಳಿ ಸಾಕ ನಮಗೆ? ಇಡೀ ಕರ್ನಾಟಕವನ್ನು ಗೆಲ್ಲಬೇಕು. ಹಾಗೆ ಗೆಲ್ಲಬೇಕು ಅಂದರೆ ನೀವು ರಾಮನಷ್ಟೇ ಹೆಚ್ಚಾಗಿ ಬಸವಣ್ಣನನ್ನ, ಅವರ ವಿಚಾರಧಾರೆಗಳನ್ನು ಜನರಿಗೆ ತಲುಪಿಸ್ಬೇಕು. ಹಿಂದುಳಿದವರನ್ನ, ದಲಿತರನ್ನ ಒಟ್ಟಿಗೆ ಕರ್ಕೊಂಡು ಹೋಗಬೇಕು. ಎಲ್ಲಕ್ಕಿಂತಲೂ ಮಿಗಿಲಾಗಿ ಪಕ್ಷ ಅನ್ನುವಂತಹ ಗಾಜಿನ ಮನೆಯನ್ನು ಕಾಪಾಡಿಕೊಳ್ಳಬೇಕು. ಅತ್ಯುಗ್ರವಾಗಿ ಹೇಳಿಕೆಗಳನ್ನು ಕೊಡೋ ಮೂಲಕವೋ ಅಥವಾ ಖಡಕ್ ಹಿಂದುತ್ವವಾದಿ ಅಂತ ಹೇಳಿಸಿಕೊಳ್ಳುವ ಮೂಲಕವೋ ನೀವು ವಿವಾದಗಳನ್ನು ಸೃಷ್ಟಿಸಿಕೊಳ್ಳಬಹುದೇ ವಿನಃ ಪಕ್ಷಕ್ಕೆ ಒಂದು ಚೌಕಟ್ಟೇನಿದೆ ಅದನ್ನು ಜತನದಿಂದ ಕಾಪಾಡಿಕೊಂಡು ಅಟಲ್ ಬಿಹಾರಿ ವಾಜಪೇಯಿ ಅವರ ಹಿಂದುತ್ವ ಮತ್ತು ಅಡ್ವಾಣಿಯವರ ಹಿಂದುತ್ವವನ್ನು ಎಕ್ಸಾಂಪಲ್ ಕೊಟ್ಟು ಒಂದಷ್ಟು ಬುದ್ಧಿ ಮಾತನ್ನು ಹೇಳಿದ್ರು. ಯಾಕೆ ಈ ವಿಚಾರ ಮತ್ತೊಮ್ಮೆ ಚರ್ಚೆ ಆಗ್ತಿದೆ ಅಂದರೆ, ರಾಜ್ಯದಲ್ಲಿ ಹೌದಪ್ಪ ಯಡಿಯೂರಪ್ಪ ಅವರು ನಾಯಕರಾಗಿದ್ದರು, ಸಾಕಷ್ಟು ನಾಯಕರು ಬಂದರು ಹೋದರು. ಆದರೆ ರಾಜ್ಯಾಧ್ಯಕ್ಷರಾಗಿ ಯಾರ ಅವಧಿಯಲ್ಲಿ ಬಿಜೆಪಿ ಸುದೀರ್ಘವಾಗಿ ಎದುರಿಸಿರು ಬಿಡದಂತೆ ನೆಮ್ಮದಿಯಿಂದ ಇತ್ತು, ಸುಮಾರು 110 ಸ್ಥಾನಗಳನ್ನು ಗೆದ್ದಿತ್ತು. ಯಾರ ಬಲದಿಂದ, ಯಾರ ಸಾರಥ್ಯದಿಂದ ಅಂತ ನೋಡಿದಾಗ ವಾಸ್ತವ ಅರ್ಥ ಆಗತ್ತೆ. ಹೌದು, ಕರಾವಳಿ ಗೆಲ್ಲಬಹುದು ಬಿಜೆಪಿ, ನೋಡು ಗೆಲ್ತಾನೆ ಬರ್ತೀವಿ. ಉಳಿದ ಭಾಗಗಳನ್ನು ಯಾಕೆ ಗೆಲ್ಲೋಕ್ಕಾಗ್ತಿಲ್ಲ? ಸ್ವಲ್ಪ ಹುಬ್ಳಿ ಧಾರವಾಡದಲ್ಲಿ, ಸ್ವಲ್ಪ ಬೆಳಗಾವಿಯಲ್ಲಿ, ಸ್ವಲ್ಪ ಬೆಂಗಳೂರಲ್ಲಿ ಸಾಕ. ಸ್ವಲ್ಪ ಗೆದ್ಬಿಟ್ರೆ ಒಂದು ಪಕ್ಷಕ್ಕೆ, ಅದರ ಘನತೆಗೆ ಒಂದು ಸ್ಪಷ್ಟವಾದಂತಹ ನ್ಯಾಯ ಸಿಗಬೇಕಲ್ವ? ಹಾಗೆ ಸಿಗಬೇಕಂದ್ರೆ ಎಲ್ಲೋ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡೋ ಮೂಲಕವೋ ಮತ್ತೊಂದು ಮಗದೊಂದು ಮಾಡೋ ಮೂಲಕವೋ ಆ ನಾಯಕ ಯಾವ ಸಂದೇಶವನ್ನು ಕೊಡ್ತಾನೆ ಅಂದರೆ, ನಾನಿದ್ದೀನಿ ಅನ್ನೋ ಸಂದೇಶವನ್ನಷ್ಟೇ ಕೊಡ್ತಾನೆಯೇ ವಿನಃ ಪಕ್ಷ ಇದೆ, ಪಕ್ಷ ಗೆಲ್ಲಬೇಕು ಅನ್ನುವಂತಹ ಸಂದೇಶವನ್ನು ಕೊಡ್ಲಿಕ್ಕಾಗಲ್ಲ. ಗಾಜನ್ನು ಎತ್ತಿ ಕೆಳಗೆಸೆದ್ರೆ ಹೊಡೆದೋಗುತ್ತೆ. ಆದರೆ ಆ ಗಾಜನ್ನು ಜತನದಿಂದ ಕಾಪಾಡಿಕೊಂಡು ಆ ಗಾಜಿನ ಪರಂಪರೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಒಂದು ಮುಂದಿನ ಹಾದಿಗೆ ತಂದು ನಿಲ್ಲಿಸಬೇಕು ಅನ್ನೋದಾದರೆ ಒಂಚೂರು ಸಂಯಮ ಬೇಕು. ಸಣ್ಣ ಎಕ್ಸಾಂಪಲ್, ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಪಕ್ಷ ಉಚ್ಚಾಟನೆ ಮಾಡಿದಾಗ BY ವಿಜಯೇಂದ್ರ ಅವರು ಒಂದು ಮಾತನ್ನು ಹೇಳ್ತಾರೆ, ಟ್ವೀಟ್ ಕೂಡ ಮಾಡಿದ್ದಾರೆ. ಅತ್ಯಂತ ಹಿರಿಯ ನಾಯಕರವರು, ಅವರು ಉಚ್ಚಾಟನೆ ಆಗಿರುವಂತಹ ಈ ಸಂದರ್ಭ ನಾನು ಕೂಡ ನನ್ನ ಕಾರ್ಯಕರ್ತರಿಗೂ ಹೇಳ್ತೀನಿ, ಇದನ್ನು ಸಂಭ್ರಮಿಸುವಂಥದ್ದಲ್ಲ ಅನ್ನೋ ಮೂಲಕ ಸಂಯಮಿ ನಾನು ಅನ್ನೋದನ್ನು, ಸಂಯಮದ ಹಾದಿ ನನ್ನದು ಅನ್ನೋದನ್ನು, ಅಟಲ್ ಬಿಹಾರಿ ವಾಜಪೇಯಿ ಅವರ ಹಿಂದುತ್ವ ನನ್ನದು ಅನ್ನೋದನ್ನು ಹೇಳ್ತಾರೆ. ಯಡಿಯೂರಪ್ಪ ಅವರನ್ನೇ ತಗೊಳ್ಳಿ. ಈ ವಿಚಾರದಲ್ಲಿ ತೀರಾ ಬೇರೆ ಬೇರೆ ರಾಜ್ಯಗಳಲ್ಲಿ ಅಲ್ಪಸಂಖ್ಯಾತರು ಬಿಜೆಪಿಯ ವಿರುದ್ಧ ನಿಲ್ಲಬಹುದು. ಆದರೆ ಯಡಿಯೂರಪ್ಪ ಅವರ ವಿಚಾರದಲ್ಲಿ ಅದು ಸಾಧ್ಯವಾಗೋದಿಲ್ಲ. ಅಲ್ಪಸಂಖ್ಯಾತರು ಕೂಡ ನಮ್ಮ ಯಡಿಯೂರಪ್ಪ ಅಂತ ಹೇಳುವಂತಹ ಒಂದು ವಾತಾವರಣ ಕರ್ನಾಟಕದ ಬಿಜೆಪಿಗೆ ಇದೆ ಅನ್ನೋದಾದರೆ ಯಡಿಯೂರಪ್ಪ ಅವರು ಕಾರಣ. ಹಿಂದುಳಿದ ಮತ್ತು ದಲಿತರ ಜೊತೆಯಲ್ಲಿ ಹೇಗಿರಬೇಕು, ಹೇಗೆ ಅವರನ್ನು ಒಟ್ಟಿಗೆ ಕರ್ಕೊಂಡ್ಬರಬೇಕು, ಆ ವಿಷಯದಲ್ಲೂ ಕೂಡ ವಿಜಯೇಂದ್ರ ಅವರ ನಡೆ ಮತ್ತು ನುಡಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಪ್ಯಾನ್ ಕರ್ನಾಟಕಗೂ ಗೆಲ್ತಾನೆ ಬರ್ತಿರುವಂತಹ ಕರಾವಳಿಗೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಈ ವಿಷಯಕ್ಕೆ ಬಂದರೆ ಏನು ಮಾಡಬೇಕು? ತೀರಾ ಇತ್ತೀಚೆಗೆ ರಾಜ್ಯಾಧ್ಯಕ್ಷನಾಗಿ ನನ್ನ ಹೊಣೆ ನನ್ನ ಕಾರ್ಯಕರ್ತರನ್ನ ಕಾಪಾಡಿಕೊಳ್ಬೇಕಿದೆ. ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲೋ ಅಥವಾ ಬಹಿರಂಗವಾಗುವ ಹೇಳಿಕೆ ಕೊಟ್ಟಾಗ ಅವರನ್ನು ಪೊಲೀಸರ ಮೂಲಕ ಒಂದಷ್ಟು ಕೇಸ್ಗಳನ್ನು ಹಾಕಿಸಿ ಅವರನ್ನು ಸಂಕಷ್ಟಕ್ಕೆ ಈಡು ಮಾಡ್ತಿದ್ದಾರೆ, ಅವರ ಪರವಾಗಿ ನಿಲ್ಲೋ ಮೂಲಕ ಏನು ಬಿಜೆಪಿಯ ಕಾನೂನು ಪ್ರಕೋಷ್ಠ ಇದೆ ಅದರ ಮೂಲಕ
ಜಿಲ್ಲಾವಾರು ಒಬ್ಬೊಬ್ಬ ವಕೀಲರನ್ನು ನೇಮಿಸಿ ಅವರ ಪರವಾಗಿ ನಿಂತ್ಕೊಂಡ್ರು. ಅವರು ಹಿಂದುತ್ವ ಮಾಡ್ತಾನೇ ಇಲ್ಲ ಅಂತಲ್ಲ, ಹೇಳಿ ಕೇಳಿ KR ಪೇಟೆ ಒಂದು ನೋಡಿ, ಯಾರೋ ಒಬ್ಬ ಲೀಡ್ರು, ಅವರು ವಿಜೇಂದ್ರನೇ ಅಂತ ಅಂದ್ಕೊಳ್ಳಿ, ಬೇರೆ ನಾಯಕರನ್ನು KR ಪೇಟೆ ಶಿರಾದಂತಹ ಕ್ಷೇತ್ರಗಳನ್ನು ಗೆಲ್ಲಿಸಿದ್ದು ಅನ್ನುವಂಥ ತಕ್ಷಣ ತಲೆಗೆ ಬರೋದು ವಿಜೇಂದ್ರ ಉಪಚುನಾವಣೆಗಳ ಚಾಣಕ್ಯ ಅಂತ ಅವರೇ ಹೇಳ್ಕೊಳ್ಳುವಂಥದ್ದು BJP ಅವರು. ತೀರಾ ಅಮಿತ್ ಶಾ ಅವರನ್ನು ಕೂಡ ಬೆರಗುಗಣ್ಣಿನಿಂದ ನೋಡುವಂತೆ ವಿಜೇಂದ್ರ ಅವರು ಮಾಡಿದ್ದು ಇದೇ 2 ಉಪಚುನಾವಣೆಗಳ ಚಾಣಾಕ್ಷತನ. ಇವತ್ತು ಸಂಘಟನೆ ಯಾವ ರೀತಿ ಮಾಡ್ತಿದ್ದಾರೆ, ಅವ್ರು ಹೇಳಿದ್ರು ನಿಮ್ಮ ಅಪಸ್ವರ ಯಾರೆಲ್ಲ ಮಾಡ್ತಿದ್ದಾರೆ ಅವ್ರನ್ನೆಲ್ಲ ಸೈಲೆಂಟ್ ಮಾಡಿಸಿ. ಅವ್ರು ಏನು ಮಾಡಿದ್ರು ಬಿಟ್ಟರು ವಿಜೇಂದ್ರ ಅವರು ಎಲ್ಲರನ್ನೂ ಸೈಲೆಂಟ್ ಮಾಡಿಸಿದ್ರು. ಆ ಕಾರಣಕ್ಕೋಸ್ಕರನೇ ವಿರೋಧವಿಲ್ಲದ ವಿಜಯೇಂದ್ರ ಅನ್ನುವಂತಹ ಚರ್ಚೆ ನಡೀತಿರುವಂಥದ್ದು. ಜೊತೆಯಲ್ಲಿ ಅವರು ಪಕ್ಕಾ ಒಂದು ಮಾತುಕತೆ ಆದಂತಹ ಸಂದರ್ಭದಲ್ಲಿ ಹೌದು ಬರೀ ಕರಾವಳಿ ಗೆಲ್ಲೋರು ನಮಗೆ ಸಾಕು, ಇಡೀ ಕರ್ನಾಟಕ ಗೆಲ್ಲೋರು ಬೇಕು ಅಂತ ಹೇಳ್ತಿರುವಂತಹ ಸಂದರ್ಭದಲ್ಲಿ ಯಾರೆಲ್ಲ ವಿರೋಧಿಗಳಿದ್ದಾರೆ ಅವರು ಅವರವರದ್ದೇ ಕ್ಷೇತ್ರಗಳನ್ನು ಜೋಪಾನ ಮಾಡಿಕೊಳ್ತಿರುವಂತಹ ಸಂದರ್ಭದಲ್ಲಿ, ಯಾಕಂದರೆ ಆ ಕ್ಷೇತ್ರದ ಆಚೆಗೂ ಕೂಡ ಯಾರೆಲ್ಲ ವಿಜೇಂದ್ರ ಅವರ ವಿರೋಧಿ ಬಣ ಇದೆ ಅವರು ಗೆಲ್ಲೋದು ಕಷ್ಟ ಇದೆ, ಅಥವಾ ಅಲ್ಲಿ ತಮ್ಮ ಛಾಪು ಮೂಡಿಸುವಂಥದ್ದು ವರ್ಚಸ್ಸು ತೋರಿಸುವಂಥದ್ದು ತುಂಬ ಕಷ್ಟ ಇದೆ. ಇಂತಹ ಸಂದರ್ಭದಲ್ಲಿ BJP ಹೈಕಮಾಂಡ್ಗೂ ಕೂಡ ಬೇಕಿರುವಂಥದ್ದು ವಿರೋಧವಿಲ್ಲದ ವಿಜೇಂದ್ರ. ಕರಾವಳಿಯ ಜೊತೆಗೆ ಇಡೀ ಕರ್ನಾಟಕವನ್ನು ಗೆಲ್ಲಬೇಕಾಗಿರುವಂತಹ ವಿಜೇಂದ್ರ ಅಂತಹ ನಾಯಕ ಬೇಕು ಅನ್ನುವಂಥದ್ದು ಹೈಕಮಾಂಡ್ ನಿರ್ಧರಿಸಿರುವಂತಹ ಸಂಗತಿ. ಆ ಕಾರಣಕ್ಕೋಸ್ಕರನೇ ವಿರೋಧವಿಲ್ಲದ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗ್ತಾರೆ. ನೋ ಡೌಟ್ ಪ್ರಧಾನಿ ಮೋದಿಯವರು ವಿದೇಶಿ ಪ್ರವಾಸ ಮುಗಿಸಿ ಬಂದ ಕೂಡಲೇ ಒಂದು ಅಧಿಕೃತವಾದಂತಹ ಘೋಷಣೆ ಮತ್ತು ಏನೆಲ್ಲ ಕಾರ್ಯಕ್ರಮ ನಡೆಯುತ್ತೆ, ಪ್ರಮಾಣ ವಚನ ಅಥವಾ ಮುಂದುವರಿಸುವ ಸಂದರ್ಭದಲ್ಲಿ ಪ್ರಕ್ರಿಯೆ ಹೇಗಿರುತ್ತೋ ಅದು ನಡೆಯುತ್ತೆ. ಹಾದಿ ಬೀದಿಯಲ್ಲಿ ಸಂಯಮ ಇಲ್ಲದಂತೆ ಪಕ್ಷ ಅನ್ನುವಂತಹ ಗಾಜನ್ನು ಯಾರ ಬಿರ್ರಿ ಬಳಸೋ ರೀತಿ ಅದನ್ನು ಒಡೆದಾಕೋದ್ರ ಬದಲಿಗೆ ಜಾಣ್ಮೆಯಿಂದ, ಚಾಣಾಕ್ಷತೆಯಿಂದ, ಸಂಯಮದಿಂದ ಚೆಕ್ಮೇಟ್ ಕೊಡುವಂತಹ ಹೇಳಿಕೆಗಳ ಮೂಲಕ ರಾಜಕಾರಣ ಮಾಡುವಂಥದ್ದು ಮಾಸ್ ಲೀಡರ್ ಆಗಬಹುದಾದಂತಹ ನಾಯಕನ ಒಂದು ಗುಣ. ವಿವಾದಾತ್ಮಕ ಹೇಳಿಕೆಗಳನ್ನೇ ಮೈಗಂಟಿಸಿಕೊಂಡು ನಾನು ಇದ್ದೀನಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಇಲ್ಲಪ್ಪ ನಮಗೆ ಪಕ್ಷ ಇದೆ, ಅದು ಅತ್ಯಂತ ಪವಿತ್ರವಾದಂತಹ ಜತನ ಮಾಡುವಂತಹ ಒಂದು ವಸ್ತು, ಅದನ್ನು ಕಾಪಾಡಿಕೊಂಡು ನಾವು ಕರ್ನಾಟಕವನ್ನು ಗೆಲ್ತೀವಿ ಅನ್ನುವಂಥದ್ದು ವಿಜೇಂದ್ರ ಅವರ ಲೆಕ್ಕಾಚಾರ ಎಂಬುದು ಅವರ ಬಣದ ಬಹುಮುಖ್ಯ ಚರ್ಚೆ. ಹಾಗಿದ್ರೆ ನಾನಿದ್ದೀನಿ ಅನ್ನೋದನ್ನು ತೋರಿಸ್ಕೊಳ್ಳೋದಕ್ಕೋಸ್ಕರನೇ ವಿವಾದ ಮಾಡಿಕೊಳ್ಳುವಂತಹ ನಾಯಕ ಬೇಕು, ವಿರೋಧವಿಲ್ಲದ ಸಂಯಮಿ ವಿಜೇಂದ್ರ ಬೇಕು? ಕಮೆಂಟ್ ಮಾಡಿ.